ಮಾಡೋದು ಗಣಿ? ಏನ್ ಬೇಕಾದ್ರೂ ಮಾಡ್ಬೋದಾ? ನೀವಿಬ್ರು ಲವರ್ಸ್ ಈಗ. ರಾಧಂಗ್ ಮುಂಚೆನೆ ಗಂಡ್ ಫಿಕ್ಸ್ ಆಗಿದೆ. ಈಗ ಅವ್ರ ಮನೇಲಿ ಹೇಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗಲ್ವನಾ? ಅಲ್ಲ, ಹೀಗೆ ಸುಮ್ಮನೆ ಇರ್ಲಾರ್ದೆ ಲವ್ ಮಾಡಿದೀವಿ ಅಂತ ಹೇಳಿ ನೀವ್ ಯಾಕೆ ಇವನ್ ಕುತ್ತಿಗೆ ತಾಳಿ ಕಟ್ಬಾರ್ದು? ನಂಗೆ ಮನೇಲಿ ಹೇಳಕ್ ಆಗಲ್ಲ, ಭಯ. ಅಲ್ಲ, ಗಂಡಸರಾಗಿ ನೀವೆಷ್ಟು ಭಯ ಬಿದ್ರೆ ನಮ್ ಹುಡುಗಿ ಕತೆ ಹೇಗೆ? ಸ್ಟಾಪ್ ಇಟ್ ಗಣಿ, ಡೂ ಸಮಥಿಂಗ್ ಮ್ಯಾನ್. ಬರೀ ಇಲ್ಲಿ ಕತೆ ಹೊಡೆಯೋದಲ್ಲ. ಲವ್, ನೀನ್ ಹೀಗೆ ರೋಫ್ ಆಗ್ತಿದೀಯ ಅಂದ್ರೆ ದೊಡ್ಡವನಾಗಿದೀಯ ಅಂತಾನೆ ಅರ್ಥ. ಓಕೆ, ಲೈಫಲ್ಲಿ ನೀನ್ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ಈಗ ಬ್ರೋಕರ್ ಕೆಲಸನ ಮಾಡ್ಬಿಡ್ತೀನಿ. ಓಕೆ ಓಕೆ? ನೀವು ಅದೇನ್ ಮಾಡ್ತಿರೋ ಬೇಗ ಮಾಡಿ, ನಂಗೆ ಬೇರೆ ಕೆಲಸ ಇದೆ. ಗಣಿ ಪ್ಲೀಸ್ ಏನಾದ್ರು ಮಾಡೋ. ಅವೆಲ್ಲ ಮಾಡೋಣ. ಅಪ್ಪ ಸಾಕಪ್ಪ. ಸುಮ್ಮನಿರು. ಅಯ್ಯೋ ಬಿಡ್ರಿ, ಅದು ಎಷ್ಟು ಅಂತ ತಟ್ತೀರಾ? ಕುಂಟನಿಗೆ ಮಾಡೋ ಕೆಲಸ ಇಲ್ಲ, ಮಕ್ಕಳ ತಲೆ ಎಣ್ಣೆನೂ ಹಾಕ್ಬೇಡ ಅಂತ್ಯಾ? ಅಂಕಲ್, ಇಮ್ಮಿಡಿಯೇಟ್ ಆಗಿ ನಿಮ್ ಎರಡನೇ ಮಗ, ಅಲ್ಲಲ್ಲ ಎರಡನೇ ಮಗಳು ರಾಧವ್ರಿಗೆ ಮದುವೆ ಮಾಡ್ಬಿಡ್ಬೇಕು. ಇವಳಿಗೆ ಗಂಡು ನೋಡಾಗಿದೆಯಲ್ಲ, ಈಗ ಯಾಕೆ ಪ್ರಶ್ನೆ? ಅಲ್ಲ, ಇವರು ನೋಡಿದ ಅರ್ಧ ಗಂಟೆಗೆ ಓಡೋಗ್ಬಿಟ್ಟಿದ್ದಾನೆ. ಈಗ ನಾನೊಂದು ಬ್ರ್ಯಾಂಡ್ ನ್ಯೂ ಗಂಡ ರೆಡಿ ಮಾಡಿದ್ದೀನಿ. ಇವನೇ ರಾಧಾನು ಓಕೆ ಅಂದಿದ್ದಾಳೆ. ಯಾವ್ದಕ್ಕೂ ಇರ್ಲಿ, ಮದುವೆ ಮಾಡ್ಬಿಡಿ ಸೇಫ್ಟಿಗೆ. ರಾಧಾ, ನಾನು ಸೀರಿಯಸ್ ಆಗಿ ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ. ನಿಮ್ ತಾತ ನೋಡಿದ್ರೆ ಮಾರ್ನಿಂಗ್ ವಾಕ್ ಮಾಡ್ತಾರಲ್ಲ, ಮಾತಾಡ್ತಾರೋ ತಲೆ ಮೇಲೆ ಹೇಳ್ಬಿಟ್ಲು. ನೋಡಕ್ ಹೋದಂಡ, ರಾಧಾನು ದಿಗಂತ್ ಇಷ್ಟಪಟ್ಟಿದ್ದಾರೆ. ದಿಗಂತನ್ ತಾತನಾಗಿ ನಂದೇನು ಅಭ್ಯಂತರ ಇಲ್ಲ. ಅವರಿಬ್ಬರು ಮದ್ವೆಯಿಂದ ನಮ್ಮನೆ ನಿಮ್ಮನೆ ಸಂಬಂಧ ಶಾಶ್ವತವಾಗಿರುತ್ತೆ. ಇದಕ್ಕಿಂತ ಸಂತೋಷ ನನ್ಗಿನ್ನೇನ್ ಬೇಕಾಗಿದೆ? ಆಶೀರ್ವಾದ ಮಾಡಿ ಕಣ್ಮುಚ್ಚಿಬಿಡ್ತೀನಿ. ಈ ಟೈಮಲ್ಲಿ ತಿಥಿ ಮ್ಯಾಟ್ರು ಬೇಕಾಕಿಟ್ಟೆ. ನಿನ್ನ ಅಭಿಪ್ರಾಯ ಏನ್ ಹೇಳಕ್ ಹೋದಂಡ? ಅಂಕಲ್ ಸೈಲೆಂಟ್ ಆಗಿರೋದು ನೋಡಿದ್ರೆ ಗನ್ ತಗೊಂಡು ಶೂಟ್ ಮಾಡ್ತಾರೆ ಅನ್ಸುತ್ತೆ. ಯಾವ್ದಕ್ಕೂ ಚಾಕ್ರಿ ತಂದು ದಿಗಂತ್ ಕತ್ಗೆ ನೇತ್ ಹಾಕ್ಬಿಡ್ಲಾ? ನೋಡಿಪ್ಪ ದಿಗಂತ್, ರಾಧಾ, ತಾತನಿಗೆ ವಯಸ್ಸಾಗಿದೆ, ನನಗೆ ಕಾಲಿಲ್ಲ. ನಮ್ಮ ಕಾಲ ಮುಗಿತಾ ಬಂತು. ನಾವೆಲ್ಲ ಬಾಳಿ ಬದುಕಬೇಕಾದವರು. ನೀವು, ನಮಗೆಲ್ಲ ನಿಮ್ಮ ಸಂತೋಷವೇ ಮುಖ್ಯ ಹೊರತು ನಮ್ಮದಲ್ಲ. ವಯಸ್ಸಿಗೆ ಬಂದ ಮಕ್ಕಳನ್ನ ಸ್ನೇಹಿತರಾಗಿ ನೋಡಿ ಅಂತ ವೇದ ಉಪನಿಷತ್ಗಳಲ್ಲಿ ಹೇಳಿದೆ. ನಿಮ್ಮ ಸ್ನೇಹಿತನಾಗಿ ನಿಮ್ ಕೇಳ್ತಾ ಇದ್ದೀನಿ, ನಿಮಗೆ ಸಂತೋಷವಾಗಿ ಬದುಕೋ ಆತ್ಮವಿಶ್ವಾಸ ಇದೆಯಾ? ಆತ್ಮವಿಶ್ವಾಸ ಇದೆ ಅಂದ್ಮೇಲೆ ಮೆಲ್ಲಕ್ ತಲೆ ಅಲ್ಲಾಡ್ಸ್ಬಾರ್ದು, ಜೋರಾಗಿ ತಲೆ ಅಲ್ಲಾಡ್ಸ್ಬೇಕು. ಸರಿ, ಹಾಗಿದ್ರೆ ಒಳ್ಳೆ ಮುಹೂರ್ತ ನೋಡಿ ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಅಮ್ಮ, ಇಬ್ರು ಬಾಯಲ್ಲೂ ಸಕ್ಕರೆ ಹಾಕು. ಅಬ್ಬಾ, ಅಂತೂ ಇಂತೂ ನನ್ನ ತಂಗಿ ಲೈಫ್ ಸೆಟ್ಲ್ ಆಯ್ತು. ಅಣ್ಣಂದಿರಾಗಿ ನಮ್ಮಿಬ್ರು ಕೆಲಸ ಮುಗಿಸ್ಕೊಳಕ್ಕೆ. ಅಂಕಲ್, ಪಾರ್ಟಿಯಲ್ಲೇ? ಪಾರ್ಟಿ ಕೊಡೋಣ. ಪಾರ್ಟಿ ಮತ್ತೆ ಮತ್ತೆ ಕೊಡ್ಬೇಕಾಗ್ಬೋದು. ಮದ್ವೆ ಯಾವಾಗ ಆಂಟಿ? ಇಬ್ಬರದು ಕೋರ್ಸ್ ಮುಗಿಲಿ. ಅಂಕಲ್, ಚೀರ್ಸ್ ಅಂಕಲ್. ನಾವು ಕೋದಣ್ಣ, ನಿನ್ ಮಗಳ ಮದ್ವೆ ಫಿಕ್ಸ್ ಆಗಿದೆ. ನೀನ್ ನಗನಗ್ತ ಗುಂಡಾಕೋದಕ್ಕೆ ಏನ?
ನನ್ನ ನಗು ಸತ್ತೋಯ್ತು. ಯಾಕೋ ಹಿಂಗ್ ಮಾತಾಡ್ತೀಯ? ನೀನ್ ಸಂತೋಷವಾಗಿರೋದಕ್ಕೆ ನಿನ್ಗೆ ಏನಪ್ಪ ಆಗ್ಬೇಕು? ನನಗೆ ಹಂದಿ ಬೇಕು. ನನಗೆ ಹಂದಿ ಬಾಲ ಬೇಕು. ಮಗಳ ಮದುವೆ ಮುಂಚೆ ಆ ಹಂದಿ ನಾನು ಹೊಡಿಲಿಲ್ಲ ಅಂದ್ರೆ ನನ್ನ ಮರ್ಯಾದೆ 3 ಕಾಸಿಗಿರೋಲ್ಲ. ಯೋ, ಅದೇಕ್ ಸಾಧ್ಯನೋ? ಅಂಕಲ್, ಬೆಳಿಗ್ಗೆನೆ ರೆಡಿಯಾಗಿ ಕಿಟಕಿ ಹತ್ರ ಇರಿ. ನಾವು ಗಾಡಿ ತಂದು ನಿಮ್ ಬಾಡಿನ ಎತ್ತಾಕೊಂಡು ಹೋಗ್ತೀವಿ. ಡ್ರಾಕುಲಾ ಹಂದಿ ಎಲ್ಲಿದೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾನೆ. ಹೋಗೋಣ, ಹೊಡಿಯೋಣ. ಆಗ್ಲಿಲ್ಲ ಅಂದ್ರೆ ಆಂಟಿ 3 ಜನ್ಮಕ್ಕಾಗೋಷ್ಟು ಬಾಯಿ ತುಂಬಾ ಬೈತಾರೆ. ಸಿನ್ಸಿಯರ್ ಆಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಬೈಸ್ಕೊಡೋಣ ಅಷ್ಟೇ. ಟೆನ್ಷನ್ ಯಾಕೆ? ಗುಡ್ ಐಡಿಯಾ. ಅದು ಹಂದಿ ಅಲ್ಲ, ಹೊರ ಅವತಾರ ವಿಷ್ಣು, ನನ್ನ ಪಾಲಿನ ದೇವರು. ನಾನು ಹಂದಿನ ಎಷ್ಟು ಸಾರಿ ಹೊಡೆಯಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದು ನನ್ನನ್ನು ಕ್ಷಮಿಸ್ತು. ನನ್ನ ಕಾಲು ಹಣಿ ವಾಪಸ್ ಕೊಟ್ಟು I have got my legs back. I have got my legs back. ಇಲ್ಲ, ನಾನು ಇನ್ಯಾವತ್ತೂ ಯಾವ ಪ್ರಾಣಿಯನ್ನು ಹೊಡೆಯಲ್ಲಪ್ಪ. ಜೀವ ದೊಡ್ಡದು, ಹೊಡೆಯಲ್ಲ. ನನಗೆ ಆ ಹಂದಿ ಕಣ್ಣಲ್ಲಿ ಭಗವಂತ ಕಂಡ ಪದ್ಮ. ಅದು ನನ್ನೇ ನೋಡ್ತಿತ್ತು. ನಾನು ಬೇಕಾದ್ರೆ ಅದನ್ನು ಸಾಯಿಸಬಹುದಾಗಿತ್ತು, ಆದ್ರೆ ನನ್ನ ಕೈಲಿ ಆಗಲಿಲ್ಲ. ನನ್ನ ಕೋವಿ ಕೆಳಗಿಳಿಸಿದೆ, ಅದು ಹೊರಟೋಯ್ತು. ನೋಡ್ತೀನಿ, ನಾನು ನನ್ನ ಕಾಲ ಮೇಲೆ ನಿಂತಿದ್ದೆ. ನನ್ನ ಕಾಲು ಬಂದಿತ್ತು ಸೌಮ್ಯ. ಅದ್ರ ಪವಾಡ ಮಾಡಿದವರು ಈ ಹುಡುಗರು ಪವಾಡ ಮಾಡಿದ್ರು. ಈ ಹುಡುಗರು ನನ್ನನ್ನು ಬೇಟೆಗೆ ಕರ್ಕೊಂಡು ಹೋಗಿದ್ದಕ್ಕೆ ತಾನೇ ನನ್ನ ಕಾಲು ವಾಪಸ್ ಬಂದಿದ್ದು. ನಾನು ಇವ್ರ ಋಣಾನ ಎಷ್ಟು ಜನ್ಮ ಎತ್ತಾದ್ರೂ ತೀರಿಸ್ತೀನಿ. ನನ್ನ ಕಾಲು ಬಂತು, ಈ ಹುಡುಗರು ನನ್ನ ಕಾಲು ತಂದು ಕೊಟ್ರು. ಯಾಕೆ ಕೂತಿದ್ಯಪ್ಪ ಅಮ್ಮಿ? ಆ ಪರ್ಸ್ ಮೊಬೈಲ್ ಯಾಕೆ ಇಟ್ಕೊಂಡಿದ್ಯಾ? ಕೇಳಿದ್ರೆ ಕೊಡ್ತಾ ಇರ್ಲಿಲ್ವಾ? ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ. ಹುಡುಕ್ತಿ ಇನ್ನೇನ್ ಮಾಡ್ತೀರಾ? ಅವ್ಳ ಫೋಟೋ ನೋಡ್ದೆ ನಿಮಗೆ ನಿದ್ದೆ ಬರಲ್ಲ ಅಲ್ವಾ? ಫೋಟೋ ಮೇಲೆ ಬೇರೆ ವಿತ್ ಲವ್ ಸಾನ್ವಿ ಅಂತ ಸೈನ್ ಹಾಕಿದಾಳೆ. ಅವಳು ರಾತ್ರಿ ಕನ್ಸಲ್ ಬಂದ್ ಕಿಸ್ ಕೊಟ್ರೆ ಮಾತ್ರ ಅಲ್ವಾ ನಿಮಗೆ ನಿದ್ದೆ ಬರೋದು? ಸ್ಟುಪಿಡ್. ಈ ಸ್ಟುಪಿಡ್ ಅನ್ನೋದು ಹಳೆ ಬೈಗುಳ, ನನಗ್ ಬೈಬೇಡಿ. ಆ ಸಾನ್ವಿ ಸ್ಟುಪಿಡ್ ಅಂತಿದ್ರಿ, ನನ್ಗೂ ಸ್ಟುಪಿಡ್ ಅಂತಿದ್ದೀರಾ. ನಾನ್ ಸಾನ್ವಿಗ್ ಸ್ಟುಪಿಡ್ ಅಂತಿದ್ದೆ ಅಂತ ನಿಂಗೆ ಯಾರು ಹೇಳಿದ್ರು? ಈ ಮೊಬೈಲಲ್ಲೆಲ್ಲ ನೋಡ್ದೆ. 1 ವರ್ಷದ ಹಳೆ ಮೆಸೇಜಸ್ಗಳು. ಐ ಲವ್ ಯು, ಐ ಮಿಸ್ ಯು, ಸ್ವೀಟ್ ಡ್ರೀಮ್ಸ್ ಹನಿ, ಚಿನ್ನು, ಉಮ್ಮ ಅಂತ ಅವಳು ಮಧ್ಯರಾತ್ರಿ 3 ಗಂಟೆಗೆ ಕಳ್ಸಿರೋದು. ಇಬ್ರು ಗಟ್ಟಿಯಾಗಿ ತಬ್ಕೊಂಡ್ ಬೇರೆ ಮೊಬೈಲಲ್ಲಿ ಫೋಟೋ ತೆಗೆಸ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ. ಪಾವನಿ, ನಾನ್ ನಿಂಗೆಲ್ಲ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ಟೈಮ್ ಬರ್ಲಿ ಅಂತ ಕಾಯ್ತಿದ್ದೆ. ಇಲ್ಲ, ನೀವ್ ಟೈಮ್ ಬರ್ಲಿ ಅಂತ ಕಾಯ್ತಾ ಇರ್ಲಿಲ್ಲ.
ನನ್ ಜೊತೆ ಬರೀ ಟೈಮ್ ಪಾಸ್ ಮಾಡ್ತಾ ಇದ್ರಿ. ಅವಳನ್ ಮರೆಯಕ್ಕಾಗ್ದೆ ಒದ್ದಾಡ್ತಾ ಇದ್ರಿ. ನಾನ್ ಸಿಕ್ಕದೆ ಕಾರ್ಟೂನ್ ತರ ಇದೀನ್ ನೋಡಕ್ಕೆ. ನನ್ನ ನೋಡಿದ್ರೆ ತುಂಬಾ ನಗು ಬರುತ್ತಲ್ವಾ? ನಾನ್ ನಿಜಕ್ಕೂ ಅವಳನ್ನ ಇಷ್ಟಪಟ್ಟಿದ್ದೆ, ಬಿಟ್ಟು ಹೋದ್ಲು. ನಾನೇನ್ ಮಾಡ್ಲಿ? ನಮ್ಮಣ್ಣ ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೊಡಿಸ್ತೀನಿ ಅಂದಾಗ ಕೊಡ್ತಾರೆ ನಂಗೆ ಹೊಸದೇ ಬೇಕು, ಸೆಕೆಂಡ್ ಹ್ಯಾಂಡ್ ಬೇಡ ಅಂತ ಮನೆ ಬಿಟ್ಟು ಹೋದಳು ನಾನು. ಇಲ್ಲ ನನ್ ಗಂಡ ಆಗೋದ್ ಸೆಕೆಂಡ್ ಹ್ಯಾಂಡ್ ಆದ್ರೆ ನನ್ ಸುಮ್ಮನೆ ಇರಕ್ಕಾಗತ್ತ? ಇನ್ಯಾವತ್ತೂ ನಿಮ್ ಮುಖ ತೋರಿಸ್ಬೇಡಿ ನಂಗೆ, ಹೊರಟೋಗಿ. ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ